ಎಂಟ್ರಿ ಆದ್ವಿ. ಬೈ ಏನೋ ಕಾಣ್ತಿಲ್ಲ ಇವತ್ತಂತ ತೋರ್ಲಂದ ನೋಡೋಣ ಏ ಅಣೆ 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 ಕನ್ನಡ ಬರುತ್ತಾ? ಏ ನಾವು ಕನ್ನಡ ಮ್ಯಾಲ ಓಹೋ ಇನ್ನ ಯಾರು ಟಾಪ್ ಐತು ಅಲ್ಲಿ ಗಾಡಿ ಕಾಣತ್ತಾವ ಲೈಟಿಂಗ್ಸ್ ಡ್ಯೂರಿಂಗ್ ಓಕೆ ನಡ್ರಿಪ್ಪ ಗಾಡಿ ಶಿವನ ಸಮುದ್ರ ಫಾಲ್ಸ್ ಮುಗೀತು. ಫಾಲ್ಸ್ ಗೀತಿತ್ತು ತೀರಾ ಈಗ ನೆಕ್ಸ್ಟ್ ಬಂಡೀಪುರ ನ್ಯಾಷನಲ್ ಪಾರ್ಕ್ ಮೇಲೆ ಆಯ್ತು ಊಟಿಗೆ ಹೋಗ್ಬೋದು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಇವು ಬೈ ಫುಲ್ ಜೋಶ್ ಆಗದಾನ. ರಾಜು ಮಾಲಕ್ರ ಗಾಡಿ ಹೊಡೀರಿ, ಬಿಸಿಲು ಭಾಳ ಆಗೈತಿ. ಮುಂದಲ್ಲಿ ಹೋಗಿ ಎಲ್ಲರೂ ಮ್ಯಾಪ್ ಹಾಕಿ ಎಳ್ನೀರೋದು ಕುಡ್ದೀವಿ. ಮಸ್ತ್ ತಂಪ ಹೈಡ್ರೇಷನ್ ಆಗಿರ್ತೈತಿ. ಈಗ ಮೊಬೈಲ್ ಹೊಂಟ್ರಿ ಮೊಬೈಲ್ ಇಡತೈತಿ ಏನ ಅದ್ರ ಮೇಲೆ ಅದ್ರ ಮೇಲೆ ಅಂತ ಏ ಅಲ್ಲಿ ಬಂದ್ ಅಲ್ಲಿ ಐತೆ ನಡಿ ಉಪ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಆ್ಯಕ್ಚುಲಿ ನಾವು ಲಾಸ್ಟ್ ವಿಡಿಯೋ ಒಳಗೆ ಡೇ 1 ಪಾರ್ಟ್ 2 ಅಂತೇಳಿ ಸ್ಟಾಪ್ ಮಾಡಿದ್ವಿ. ಬೆಂಗಳೂರು ಟು ಊಟಿ ನಮ್ದು ಏನು ರೋಡ್ ಟ್ರಿಪ್ ಐತಲ್ಲ, ಸೊ ಅದರೊಳಗೆ ನಾನು ಡೇ 1 ಒಳಗೆ ಪಾರ್ಟ್ 1 ಡೇ 1 ಪಾರ್ಟ್ 2 ಅಂತೇಳಿ ಎರಡು ಮಾಡ್ಬೇಕಂತ ಮಾಡಿದ್ದೆ. ಬಿಕಾಸ್ ಹಾಯ್ ಬಾಯ್ಸ್, ಬಂಡೀಪುರ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಬಂಡೀಪುರ ಟೈಗರ್ ರಿಸರ್ವ್ ಹಿಂದೆ ಹೋಯ್ತು. ಅದು ಒಳಗಡೆ ಅಂದರೆ ಸ್ವಲ್ಪ ಜಂಗಲ್ ಸಫಾರಿ ಅಂತ ಬರುತ್ತಲ್ಲ, ಅದು ಮಾಡಬೇಕಂದ್ರೆ ಒಳಗೆ ಸೊ ಡೈರೆಕ್ಟ್ ಬಂಡೀಪುರ ರೋಡ್ ಸಿಗುತ್ತಾಗುತ್ತೆ. ಬಟ್ ನಾವು ವಾಯನಾಡ್ಗೆ ಹೋಗೋ ಮುಂದಾಗೇನು ಬಂಡೀಪುರ ರೋಡ್ ಬರುತ್ತಲ್ಲ, ಅಲ್ಲಿ ಪೂರ ಒಳಗೆ ಹೋಗುತ್ತೆ. ರಿಸರ್ವ್ ಸೈಡ್ ಏನು ಹೋಗುತ್ತಲ್ಲ, ಅದು ಪಿರಾಟ್ ಸೈಡ್ ಹೊರಟೊಳಗಿಂದ ಸಿಗುತ್ತೆ. ಓಕೆ ಬಾಯ್ಸ್, ಡೇ 1 ಪಾರ್ಟ್ 2 ಒಳಗೆ ಏನೇನು ಕವರ್ ಆಗೈತೆ ಅಂತಂದ್ರೆ, ನಾವು ಶಿವನ ಸಮುದ್ರ ಫಾಲ್ಸ್ದಿಂದ ಏನು ಎಕ್ಸಿಟ್ ಆಗ್ತೇವಲ್ಲ, ಸೊ ಅಲ್ಲಿಂದ ಹಿಡ್ಕೊಂಡು ಊಟಿ ಒಳಗಿಂದ ರೀಚ್ ಆಗೋ ತನಕ ಏನೈತಿ. ಫಸ್ಟ್ ಬಂದು ಬಂಡೀಪುರ ಟೈಗರ್ ರಿಸರ್ವ್, ಅದು ನಮ್ಮ ಕರ್ನಾಟಕ ಒಳಗೆ ಎಕ್ಸಿಟ್ ಆಗೋ ತನಕ ಬಾರ್ಡರ್ ತನಕ ಬಂಡೀಪುರ ಟೈಗರ್ ರಿಸರ್ವ್ ಐತಿ. ಸೊ ಅದು ಫುಲ್ ಫಾರೆಸ್ಟ್ ಏರಿಯಾ. ಅಲ್ಲಿಂದ ಎಕ್ಸಿಟ್ ಆದಮೇಲೆ ಏನೈತಲ್ಲ, ತಮಿಳ್ನಾಡ್ದು ಮಧುಮಲೈ ಟೈಗರ್ ರಿಸರ್ವ್ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಏನು ಬೈ ಏನೋ ಕಾಣ್ತಿಲ್ಲ ಇವತ್ತಂತ ತೋರ್ಲಂದ ನೋಡೋಣ ಏನ ಏನ ಓಹೋ ಆನೆ ಊರಿನ ಆನೆ ಇದೆಲ್ಲ ಆನೆ ಕಾಣತೈತೆ ಬೈಗೆ. ಓವರ್ಟೇಕಿಗೆ ಪ್ರಯತ್ನ ವಿಫಲ, ಮತ್ತೆ ವಿಫಲ. ಆಗುವಷ್ಟರಲ್ಲಿ ಅವರ ವಿಫಲತೆಯನ್ನು ತಡೆದು ನಿಲ್ಲಿಸಿ ಏನಂತೆ ಅಲೆ ಏ ಆಣೆ 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 ಪೂರಾ ರೋಡಿಗೆ ಆನೆ. ಹೇ ಆನೆ ಎಟ್ಕೊಂಡದ ಹೋಗೇ ಇಲ್ಲಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ.
ಪೂರಾ ರೋಡಿ ಏನಿತ್ತು ಪೂರಾ ಇದು ಮಾಡತ್ತವ. ಜಸ್ಟ್ ಮಿಸ್ ಆನೆಗಳಿಗೆ ನೋಡ್ಕೋತ ಕಾಲು ಪೂರಾ ರೋಡ್ ಕೆಳಗೆ ಹೋಗುತ್ತೆ. ಬಟ್ ಭಾರಿ ವ್ಯೂ ಕಾಣತೈತೆ. ಇದು ಆನೆ ಅದ ಟೋಟಲ್ ದನ ಇದಂಗೆ ಯಾಕೆ ರೋಡಿಗೆ ಮಸ್ತ್ ಕಾಣತೈತೆ. ನಡಿಯಪ್ಪ ವಿಡಿಯೋ ಮಾಡಿದ್ದೇನ? ಏ ಟ್ರಕ್ 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 ಇವತ್ತೂರಿವರೆ ಸರಗೆಗಳಲ್ಲ ನಾ ಜಡೋರು ಕೆತ್ತ ಬ್ಯಾಂಗ್ಳೂರಲ್ಲಿ ನಡೆಯೋವೆ ಹೋಗೋಣ. ನಾ ಇನ್ನೊಂದು ಸ್ವಲ್ಪ ನಿಂತೆ ಆನೆ ರತ್ತಿಗೆ ಎದ್ದು ಬಂದಿತ್ತು. ನವಿಲೆ ಕಸ್ತೂರಂಗಿ ನವಿಲೆ ಕಾರ್ನರಿಗೆ ಮಾಡ್ತಿರ್ತೀವ ನವಿಲೆಲ್ಲ. ವಂದನೆಗಳು. ಹುಲಿ ತಿರುತಿ ಒಂದು ಕಾಣಿಸ್ಲೇ ಇಲ್ಲ ಚೆನ್ನಾಗಿ. ನಿಗಾಗಳದಾಗಿ ಮುಂದೆ ನಿಗಾಗಳದ ಚಾರ ಕಡೆ. ಕರ್ನಾಟಕ ಐ ಥಿಂಕ್ ಇದು ಬಂದು ತಮಿಳ್ನಾಡು ವಾಟರ್ ಸ್ಟಾರ್ಟ್ ನಾವು ಗಾಡಿಗೆ ನಾವು ಒಂದು ಮನೆಗೆ ಬರಬೇಕು. ಇದೂ ಏರಿಯಾ ಹರಿ ಚಿಗರಿ ಇದಾವೆ ನೋಡಲ್ಲಿ ಚಿಗರಿ. ಇವೇನಿಲ್ಲ ಎಲ್ಲ ಕಡೆ ದನ ಮೇಯ್ದಂಗೆ ಮೇಯ್ತಾವಲ್ಲ. ಯಾಂದ್ರ ಆಯ್ತಪ್ಪ ಚಿಗರಿ ನೋಡಿ ಬೇರೆ ಏನಾರೇ ಕಾಣಿಸ್ತೀವಿ. काय आहे सर ओळखी तपशी आमच्या उत्तर तपशीच्या फेरावर हो हो आने लावलं आणि त्यांना तो आणि मी नाही गेला कामाला तिथे. ಏನು ನೋಡತ್ತಾರ ದೈವ. ಓ ಇದನ್ನು ಐ ಥಿಂಕ್ ಸಾಕಾದಾರ ಆನೆಗಳು. ಆನೆ ಇದೆ ಇದಕ್ಕೆ ಮಾರುತಗಳೂ ಅದಾರಪ್ಪ ಅಲ್ಲಿ. ಟ್ರೈನಿಂಗ್ ನಡೆಯತ್ತಾವಲ್ಲ ಟ್ರೈನಿಂಗ್ ನಡೆಯತ್ತಾವ ಅಲ್ಲಿ ಆನೆಗಳಿಗೆ. ಅದು ನಡಿ ಅವ್ರು ನಿಂದ್ರಿಸಿ ಕೊಡಲ್ಲ ಅವ್ರು ಕಳಿಸ್ತಾರ. ಓಕೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಡೆಯು ಅವ್ರ ಕಡೆ ಮ್ಯಾಲೆ ಕರ್ಕೊಂಡು ಹೋಗ್ತಾರತ್ತ. ಸಾಣದೈತಪ್ಪ ಏನ ಆನೆ. ನಡೆಯೋದು ನಡೆಯು. ಹಾಂ ಬೈ ಬರೀ ತಮಿಳ್ನಾಗ ಏನೋ ಹೇಳೋದ ಅಲ್ಲಿ ಬಾರಿ ಬರೋದ ನೋಡೋದು ಆನೆ ಮೇಲೆ. ಬಂಗಾರದ ರಾಜ್ಕುಮಾರ್ ಗತಿ ಏನು ಇನ್ನೊಂದು ಐತಲ್ಲ ಆನೆ ದೊಡ್ಡದು. ಓ ಹರೇ ಇದು ಪೂರ ಆನೆ ತಂತು ಎಲ್ಲಿ ಅಲ್ಲಲ್ಲಿ ಮುಂದೆ ಇಲ್ಲಿ ಆಗಿಲ್ಲ. ಹಾಂ ಬೈದೊಂದು ಫೋಟೋ ತು ಓಯ್ ಹಾಂ ಬಿಡು 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 ಹ್ಯಾಂಡಲ್ ಆ ಕಡೆ ಸೈಡ್ ರೈಟ್ ಸೈಡ್ ಇವೆರಡು ಕರೆಕ್ಟ್ ನಿಂತಾವ. ಅದು ಆಡ್ತಾರಾಗೈತೆ ಅದು ನಾನೇ ಹಚ್ತೀನಿ ನಮ್ಮದು. ಹಿಲ್ಸ್ ನೋಡಿಬಿಡ್ರಿ ಒಂದ್ಸಲ ಕಿಚ್ಚು ಕಾಣ. ಇಲ್ಲಿಂದ ಈವ್ನಿಂಗ್ ಮಸ್ತ್ ಒಂದು ಫೋಟೋ ಶೂಟ್ ಮಾಡಿದ್ವಿ ಗಾಡಿದು ಪ್ಲಸ್ ನಮ್ಮದು ಎಲ್ಲ.
ಏನು ಯಾವ ಫಾರೆಸ್ಟು? ಪೈನ್ ಫಾರೆಸ್ಟು. ಪೈನ್ ಫಾರೆಸ್ಟು. ಪೈನ್ ಇಲ್ಲಪ್ಪ ಗೊತ್ತಿಲ್ಲ. ಬಂಬು ಅದು ಬಿಸಿಲು ಅಂದ್ರೆ. ಅಯ್ಯೋ ಯಾವ ಈ ಗಾಡಿ ಇಲ್ಲಿ ಹೇಳ್ತಾನೆ ಮ್ಯಾಲ ಲೈಟ್ ನಾನು ಅಷ್ಟೊತ್ತಾಗಿದ್ದ ಯಾರಿಗೂ. ಸೊ ವಾಯ್ಸ್ ನೋಡ್ರಿ, ನೇಚರ್ ನೋಡ್ರಿ, ಎಂಜಾಯ್ ಮಾಡಿರಿ. ರೀ ಫುಲ್ ಎಂಜಾಯ್ ಮಾಡಾಕ್ತೀನಿ. ಎಷ್ಟು ಪೀಸ್ ಸಿಗದಿಲ್ಲ ಅಲ್ಲೆಲ್ಲ ನೋಡಿ ಸ್ವಲ್ಪ ವೈಟ್ ಮಾಡಿದ್ರೆ. ಬಂದ್ಬಿಟ್ಟು ಕಲ್ಲಟ್ಟಿ ಘಾಟ್ ರೋಡ್ ಅಂತೇಳಿ. ಅದು ಎದಕ್ಕೆ ಫೇಮಸ್ ಅಂದ್ರೆ 36 ಹೇರ್ ಪಿನ್ ಬ್ಯಾಂಡ್ಸ್ ಅದಾವ ಅಲ್ಲಿ ಕಲ್ಲಟ್ಟಿ ಒಳಗೆ. ಬಿಕಾಸ್ ಅಲ್ಲಿ ಏನು ಟರ್ನ್ಸ್ ಇರ್ತಾವಲ್ಲ, ಸೊ ಆ ಟರ್ನ್ಸಿಗೆ ಹೇರ್ ಪಿನ್ ಟರ್ನ್ಸ್ ಅಂಥೇಳಿ ಹೆಸರಿಟ್ಟಾರ. ಸೊ 36 ಹೇರ್ ಪಿನ್ ಬ್ಯಾಂಡ್ಸ್ ರೋಡ್ ಅಂತೇಳಿ ಆಲ್ಮೋಸ್ಟ್ ಫೇಮಸ್ ಐತಿ. ಊಟಿಯಿಂದ ಅಂದ್ರೆ ಮಹಾಸಿನ ಗುಡಿಯಿಂದ ಊಟಿವರೆಗೂ ಅಪ್ರಾಕ್ಸಿಮೇಟ್ಲಿ ಒಂದು 30 ಕಿಲೋಮೀಟರ್ ಲಾಂಗ್ ಐತಿ ರೋಡ. ಊಟಿ ಪೂರ ರೀಚ್ ಆಗೋ ತನಕ ಅಂತರೂ ನೆಕ್ಸ್ಟ್ ಲೆವೆಲ್ ಇತ್ತು. ಆಗ ಆಟದೇನಂದ್ರು ಅದೂ ಒಂದು ವಿಡಿಯೋ ಒಳಗೆ ಐತಿ, ಎಂಜಾಯ್ ಮಾಡಿರಿ. ಕಂಪ್ಲೀಟ್ಲಿ ಹೆಂಗೆ ಇರ್ತಲ್ಲ ಈ ಗಾಡಿ ಅಂತ. ಚದ ಏ ನೋಡೋಲ್ಲಿ ಕಣ್ ಕಿಸಿಡ್ತೀವಿ ನೋಡಲ್ಲ. ಗಾಡಿ ಸೆಕ್ಷನ್ ಆಯ್ತಾ ಆರು ನೋಡ್ಕೋತ ಅಡ್ಡಾಡ್ಬೇಕಾ? ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಹೋಗಿದೆ ಏನೇ ಹೇಳಿ ದೋಸ್ತ, ಚಿಗಿರಿನೇ ಮಾಡಿತ್ತು ನಮ್ಮದು ಬಂಡೀಪುರ ಟೈಗರ್ ರಿಸರ್ವ್ ಒಳಗೆ. ಬಿಕಾಸ್ ಅಲ್ಲಿ ಪೂರ ರೋಡ್ ದಂಡಿಗೆ ಆನೆ ಮೇದಂಗೆ ಮೇಲಾಗ್ತಿತ್ತು ಜಿಂಗಿ ಚಿಗಿರಿನ. ಆಲ್ಮೋಸ್ಟ್ ಬೇರೆ ಏನು ಆನೆ ಒಂದು ಕಾಣಿಸಿದ್ರು ಅಷ್ಟೇ. ಆನೆ ಅದು ಬಿಟ್ಟರೆ ಬೇರೆ ನಮಗೆ ಬೇರೆ ಹುಲಿ, ಚಿರತೆ, ನಾವು ಭಾರಿ ಟೈಮಿಂಗ್ ಎಂಜಾಯ್ ಮಾಡಿದೆ ಬಿಡು. ಮಧ್ಯಾಹ್ನ ಒಂದು ವೇಳೆ ರೀಚ್ ಆಗ್ಬೋದಾಗಿತ್ತು ನಾವು ಜಲ್ದಿ, ಬಟ್ ಈ ವ್ಯೂ ಸಿಕ್ಕಿಲ್ಲ ನಮ್ಗೆ. ಸೊ ಆಲ್ಮೋಸ್ಟ್ ಬರ್ರ ಇಷ್ಟೇ ಗಾಡಿನ. ಓಹೋ ಇನ್ನೂ ಯಾವ ಲೆವೆಲ್ ಟಾಪ್ ಐತು ಅಲ್ಲಿ ಗಾಡಿ ಹೋಗಿ ಕಾಣತ್ತಾವ. ಐ ಥಿಂಕ್ ಊರಿಂದ ಅಲ್ಲೂ ಮೂರು ಒಂದ್ಸಲ ಬೀಳಲ್ಲ. ಹಾಂ ನಿಮ್ಮ ಗಾಡಿ ಇದೇ ಏರ್ತಿದ್ದಪ್ಪ. ನಿಮ್ಮ ಗಾಡಿ ಬರ್ರನೇ ಜಲ್ದಿ ಇದೇ ಇರ್ತೈತೆ. ನಮ್ದು ಭಾಳ ಒದ್ದಾಡ್ತಾವೆ. ಗಾಡಿ ಸೈಡ್ ಲಗ ಏ ನಿಂದ್ರು ಸೊ ಇಲ್ಲಿ. ಗೇಟಿನ ನಡ್ಬೇಕಿಲ್ಲ ಏನೋ ಅಂತೂ ಊಟ ಇನ್ನೂ 1.5 ಕಿಲೋಮೀಟ್ರ್ ಐತೆ ಅಂದ್ರೆ ಊಟಿ ಎಲ್ಲೋಗಿ ಬರ್ತೈತೆ ನೆಟ್ವರ್ಕ್. ಓ ಹೆವಿ ಟ್ರಾಫಿಕ್ ಐತಿ.
ಏನು ಮಾಡಬೇಕು ಎಲ್ಲಿ ನಮ್ಮ ಹುಲಿ ಎಲ್ಲ ಐತೆ ಮತ್ತೆ ಹಾಂ ಕೇಳೋಣ ಇಲ್ಲಿ ಈಗ ರೂಮ್ಸ್ ಏನು ಸಾಕು 8 ಬೆಡ್ ರೂಮ್ದೇ ಇರುತ್ತೆ 8 ಮೆಂಬರ್ಸ್ 8 ಮೆಂಬರ್ಸ್ ಮಿನಿಮಮ್ அந்த ரூம்தே இருக்கு ஒரு ரூமில் 8 பெட் இருக்கும் डबल बेडरूम नहीं है எல்லாம் ஃபுல் फुल ये ऊटी ऊटी है ना ஊட்டி ऊटी फिर आगे किधर मिलता है इधर इस साइड जाने का क्या इधर जाने का रूम्स के लिए इधर से नीचे जाने का ओके वो नीचे पूरा मार्केट ही लग रहा था इसीलिए इधर मार्केट हाँ हाँ रूम्स किधर ज़्यादा है उधर है क्या इधर ऊपर जाने का ऊपर जाके ಇದ್ದಾಗ ಎಲ್ಲ ರೂಮ್ಸ್ ಓಕೆ ಓಕೆ ಕನ್ನಡ ಬರುತ್ತೆ ಕನ್ನಡ ಬರುತ್ತಾ ಏ ನಾವು ಕನ್ನಡ ಸರ್ ಎಲ್ಲ ಸೈಡ್ ರೂಮ್ಸ್ ಇದ್ದೆ ಆ ಸೈಡ್ ಒಲೆ ರೂಮ್ಸ್ ಇದ್ದೆ ಈ ಸೈಡ್ ಒಲೆ ರೂಮ್ಸ್ ಇದೆ ಎಲ್ಲದೂ ಹೋಗುತ್ತೆ ಓಕೆ ಓಕೆ ಅಲ್ಲಿ ಭಾಳ ಗದ್ಲಿದ್ದಂಗೆ ಐತೆ ದೋಸ್ತ್ ಇಲ್ಲೇ ಹೋಗೋಣ ನೀವು ಹೇಳಿ ಬಾಕ್ಷಿ ಬಾರ ಬರ್ರಿ ಏ ₹10 ಊಟಿ ಮಾರ್ಕೆಟ್ ಫೈನಲಿ ಒಂದು ರೂಮ್ ಸಿಕ್ಕೈತಿ ಸೊ ಲಾಸ್ಟ್ ಐತಿ ಬಟ್ ಇನ್ನೂ ಹೆಂಗೆ ಐತಿ ಅದು ನೋಡಿಲ್ಲ ಅದು ಇನ್ನೂ ಡಿಸೈಡ್ ಮಾಡ್ತೀವಿ